ಬೆಳಗಾವಿಯಲ್ಲಿ ಮತ್ತೆ ಎಂಎಸ್ ಪುಂಡರ ಖ್ಯಾತೆ ಮುಂದುವರೆದಿದೆ. ರಾಜ್ಯದಲ್ಲಿ ಕನ್ನಡ ಕಡ್ಡಾಯ ಹಿಂಪಡೆಯುವಂತೆ ಬೆಳಗಾವಿ ಮಹಾನಗರ ಮೇಯರ್ ಮಂಗೇಶ ಪವಾರ್ಗೆ ಮನವಿ ಸಲ್ಲಿಸಲಾಗಿದೆ. ಮರಾಠಿ ಭಾಷೆಯಲ್ಲಿಯೇ ದಾಖಲೆಗಳನ್ನು ಕೊಡಬೇಕೆಂದು ಎಂಇಎಸ್ ಪುಂಡರು ಹೊಸ ವರಸೆ ಶುರು ಮಾಡಿದ್ದಾರೆ. ಮೇಯರ್ ಮಂಗೇಶ ಪವಾರ್ ವಾಹನಕ್ಕೆ ಕನ್ನಡದ ಭಾಷೆ ನಂಬರ್ ಪ್ಲೇಟ್ ಅಳವಡಿಕೆಗೂ ಎಂಇಎಸ್ ಪುಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳಲ್ಲಿ ಮರಾಠಿ ಭಾಷಿಕರ ಸಂಖ್ಯೆ ಹೆಚ್ಚಾಗಿದೆ. ಈ ಪ್ರದೇಶದಲ್ಲಿ ಕನ್ನಡ ಕಡ್ಡಾಯ ಮಾಡೋದು ಭಾಷಾ ಅಲ್ಪಸಂಖ್ಯಾತ ಆಯೋಗದ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ. ಹೀಗಾಗಿ ಕಡ್ಡಾಯ ಕನ್ನಡವನ್ನ ಕೈಬಿಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಮನವಿ ಹಿಂಪಡೆಯದಿದ್ರೆ ಬೀದಿಗಿಳಿದು ಪ್ರತಿಭಟಿಸುತ್ತೇವೆ ಅಂತ ಎಂಇಎಸ್ ನಾಯಕರು ಖ್ಯಾತೆ ಶುರು ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾ ಅಣು ವಿದ್ಯುತ್ ಸ್ಥಾವರದ 2 ಘಟಕಗಳನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಒಟ್ಟು 4 ಪ್ಲಾಂಟ್ಗಳನ್ನು ಹೊಂದಿರುವ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ 1ನೇ ಪ್ಲಾಂಟ್ ನವೀಕರಣ ಸಂಬಂಧ ಕ್ಲೋಸ್ ಮಾಡಲಾಗಿದೆ. ಪ್ರತಿ ಪ್ಲಾಂಟ್ 25 ವರ್ಷಕ್ಕೊಮ್ಮೆ ನವೀಕರಣ ಮಾಡಲಾಗುತ್ತೆ. ಒಂದು ಪ್ಲಾಂಟ್ ಪೂರ್ಣ ನವೀಕರಣ ಮಾಡಲು 2 ವರ್ಷಗಳ ಸಮಯ ಬೇಕಾಗುತ್ತೆ. ಮುಂದಿನ ವರ್ಷದ ಮುಕ್ತಾಯದಲ್ಲಿ 1ನೇ ಘಟಕದ ನವೀಕರಣ ಕೆಲಸ ಮುಗಿಯಲಿದೆ. 3ನೇ ಘಟಕ ವಾರ್ಷಿಕ ಮೇಂಟೆನೆನ್ಸ್ ಸಂಬಂಧ ಕ್ಲೋಸ್ ಮಾಡಲಾಗಿತ್ತು. ಕಳೆದ ತಿಂಗಳ ಜೂನ್ 1ನೇ ವಾರದಲ್ಲಿ ಕ್ಲೋಸ್ ಮಾಡಲಾಗಿತ್ತು. ಮುಂದಿನ ವಾರ 3ನೇ ಘಟಕ ಕಾರ್ಯಾರಂಭ ಆಗುವ ಸಾಧ್ಯತೆ ಇದೆ. 5 ಮತ್ತು 6ನೇ ಪ್ಲಾಂಟ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಯಾದಗಿರಿ ತಾಲೂಕಿನ ಅರಕೇರ ಗ್ರಾಮದಲ್ಲಿರುವ ಕಸ್ತೂರಬಾ ಗಾಂಧಿ ಬಾಲಿಕೆಯರ ವಸತಿ ನಿಲಯದಲ್ಲಿ ಮಕ್ಕಳೇ ಶೌಚಾಲಯ ಕ್ಲೀನ್ ಮಾಡಿದ್ದಾರೆ. ಪೆನ್ನು ಪುಸ್ತಕ ಹಿಡಿಯುವ ಕೈಯಲ್ಲಿ ಪೊರಕೆ ಹಿಡಿಸಿ ಶೌಚಾಲಯ ಕ್ಲೀನ್ ಮಾಡಿಸಲಾಗಿದೆ. ಮಕ್ಕಳ ಕೈಯಿಂದ ಶೌಚಾಲಯ ಸ್ವಚ್ಛಗೊಳಿಸುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಈ ವಸತಿ ನಿಲಯದಲ್ಲಿ ಇರ್ತಾರೆ. ಇದೇ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನಿವೇದಿತಾ ಪಟೇದಾರ್ ಈ ಹಾಸ್ಟೆಲ್ನ ನಿರ್ವಹಣೆ ಮಾಡುತ್ತಿದ್ದಾರೆ. ಈ ಮುಖ್ಯ ಶಿಕ್ಷಕಿ ಹಾಗೂ ವಾರ್ಡನ್ ರೇಣುಕಾ ಮಕ್ಕಳ ಕೈಯಿಂದಲೇ ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ. ವಾರಕ್ಕೆ ಒಬ್ಬರಂತೆ ಪಾಳಿ ಪ್ರಕಾರ ಹಾಸ್ಟೆಲ್ನ ಎಲ್ಲಾ ಶೌಚಾಲಯಗಳನ್ನು ಮಕ್ಕಳೇ ಕ್ಲೀನ್ ಮಾಡಬೇಕಿದೆ. ಬೆಳಗಾವಿಯಲ್ಲಿ ಮತ್ತೆ ಎಂಎಸ್ ಪುಂಡರ ಖ್ಯಾತೆ ಮುಂದುವರೆದಿದೆ. ರಾಜ್ಯದಲ್ಲಿ ಕನ್ನಡ ಕಡ್ಡಾಯ ಹಿಂಪಡೆಯುವಂತೆ ಬೆಳಗಾವಿ ಮಹಾನಗರ ಮೇಯರ್ ಮಂಗೇಶ ಪವಾರ್ಗೆ ಮನವಿ ಸಲ್ಲಿಸಲಾಗಿದೆ. ಮರಾಠಿ ಭಾಷೆಯಲ್ಲಿಯೇ ದಾಖಲೆಗಳನ್ನು ಕೊಡಬೇಕೆಂದು ಎಂಇಎಸ್ ಪುಂಡರು ಹೊಸ ವರಸೆ ಶುರು ಮಾಡಿದ್ದಾರೆ. ಮೇಯರ್ ಮಂಗೇಶ ಪವಾರ್ ವಾಹನಕ್ಕೆ ಕನ್ನಡದ ಭಾಷೆ ನಂಬರ್ ಪ್ಲೇಟ್ ಅಳವಡಿಕೆಗೂ ಎಂಇಎಸ್ ಪುಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳಲ್ಲಿ ಮರಾಠಿ ಭಾಷಿಕರ ಸಂಖ್ಯೆ ಹೆಚ್ಚಾಗಿದೆ. ಈ ಪ್ರದೇಶದಲ್ಲಿ ಕನ್ನಡ ಕಡ್ಡಾಯ ಮಾಡೋದು ಭಾಷಾ ಅಲ್ಪಸಂಖ್ಯಾತ ಆಯೋಗದ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ. ಹೀಗಾಗಿ ಕಡ್ಡಾಯ ಕನ್ನಡವನ್ನ ಕೈಬಿಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಮನವಿ ಹಿಂಪಡೆಯದಿದ್ರೆ ಬೀದಿಗಿಳಿದು ಪ್ರತಿಭಟಿಸುತ್ತೇವೆ ಅಂತ ಎಂಇಎಸ್ ನಾಯಕರು ಖ್ಯಾತೆ ಶುರು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.